ಸರಳತೆಯಲ್ಲೇ ಮಾದರಿ ಮೆರೆದ ನೂತನ ಸಚಿವ ಬಸವಂತಪ್ಪ. ವಿಧಾನಸೌಧದಲ್ಲಿ ಸರಳ ಪೂಜೆಯೊಂದಿಗೆ ಕಚೇರಿ ಪ್ರವೇಶ. ಜಿಲ್ಲೆಯ ಶಾಸಕರು, ರೈತ ಮುಖಂಡರು, ಅಭಿಮಾನಿಗಳಿಂದ ಶುಭಾಶಯ. ನೂತನ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗಿ ಮುಜರಾಯಿ, ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಖಾತೆಯ ಸಚಿವರಾಗಿ ಜವಾಬ್ದಾರಿ ವಹಿಸಿಕೊಂಡಿರುವ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಎಸ್ ಬಸವಂತಪ್ಪ ಅವರು ಸೋಮವಾರ ಬೆಂಗಳೂರಿನ ವಿಧಾನಸೌಧದಲ್ಲಿ ತಮ್ಮ ನೂತನ ಸಚಿವರ ಕಚೇರಿಗೆ ಸರಳವಾಗಿ ಪೂಜೆ ಸಲ್ಲಿಸುವ ಮೂಲಕ ಪ್ರವೇಶವನ್ನು ಮಾಡಿದರು. ಯಾವುದೇ ಆಡಂಬರಕ್ಕೂ ಅವಕಾಶ ನೀಡದೆ ಸರಳತೆ ಹಾಗೂ ಸಜ್ಜನಿಕೆಯ ಪ್ರತೀಕದಂತೆ ಕಚೇರಿ ಪ್ರವೇಶಿಸಿದ ಬಸವಂತಪ್ಪ ಅವರ ನಡೆ ಸಾರ್ವಜನಿಕರ ಹಾಗೂ ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಯಿತು. ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಮೊದಲ ಬಾರಿಗೆ ವಿಧಾನಸೌಧದ ತಮ್ಮ ಕಚೇರಿಗೆ ಆಗಮಿಸಿದ ಬಸವಂತಪ್ಪ ಅವರು ಸಮಾಜ ನಿರ್ಮಾಣದ ಆಶಯವನ್ನ ಸಾರಿದ ಜಗಜ್ಯೋತಿ ಬಸವೇಶ್ವರರು ಹಾಗೂ ಸಾಮಾಜಿಕ ನ್ಯಾಯದ ಹರಿಕಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಸ್ಮರಿಸಿ ಪುಷ್ಪನಮನ ಸಲ್ಲಿಸಿದರು. ಬಳಿಕ ಪೂಜೆಯನ್ನ ನೆರವೇರಿಸಿ ಸರಳವಾಗಿ ಕಚೇರಿ ಪ್ರವೇಶಿಸಿದರು. ಸಚಿವರ ಕಚೇರಿಗೆ ಅಗತ್ಯವಿರುವ ಸರಳ ವ್ಯವಸ್ಥೆಯನ್ನೇ ಬಳಸಿಕೊಂಡು ಪೂಜೆಯನ್ನ ನೆರವೇರಿಸಿದರು. ಅವರ ಆಡಂಬರವಿಲ್ಲದ ವ್ಯಕ್ತಿತ್ವಕ್ಕೆ ಮತ್ತೊಂದು ಸಾಕ್ಷಿಯಾಯಿತು. ಈ ಸಂದರ್ಭದಲ್ಲಿ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ ವಿ ಶಿವಗಂಗಾ, ಜಗಳೂರು ಶಾಸಕ ದೇವೇಂದ್ರಪ್ಪ, ಹೊನ್ನಾಳಿ ಶಾಸಕ ಶಾಂತನಗೌಡ, ಹರಿಹರದ ಬಿಜೆಪಿ ಶಾಸಕ ಬಿಪಿ ಹರಿ ಸೇರಿದಂತೆ ದಾವಣಗೆರೆ ಜಿಲ್ಲೆಯ ಹಲವು ಜನಪ್ರತಿನಿಧಿಗಳು, ಮುಖಂಡರು ಹಾಗೂ ಗಣ್ಯರು ಸಚಿವ ಬಸವಂತಪ್ಪ ಅವರಿಗೆ ಶುಭಾಶಯ ಕೋರಿದರು. ಮಾಯಕೊಂಡ ಕ್ಷೇತ್ರದ ಅಭಿಮಾನಿಗಳು, ದಾವಣಗೆರೆ ಜಿಲ್ಲೆಯ ರೈತ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು, ಯುವಕರು ಹಾಗೂ ಹಿರಿಯರು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ ನೂತನ ಸಚಿವರಿಗೆ ಅಭಿನಂದನೆ ಸಲ್ಲಿಸಿದರು. ಮೀನುಗಾರಿಕೆ ಖಾತೆಯ ಜವಾಬ್ದಾರಿಯನ್ನ ಕುರಿತು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಚಿವ ಬಸವಂತಪ್ಪ ಅವರು ಕಡಲ ತೀರದ ಮೀನುಗಾರರ ಸಮಸ್ಯೆಗಳಿಗೆ ಆದ್ಯತೆ ನೀಡಿ ಅವರ ಸಂಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಪರಿಹಾರ ಕಂಡುಕೊಳ್ಳಲು ಕ್ರಮ ಕೈಗೊಳ್ಳಬಹುದು ಎಂದು ಹೇಳಿದರು. ಆಯಾ ಭಾಗದ ಮುಖಂಡರು ಹಾಗೂ ಮೀನುಗಾರರೊಂದಿಗೆ ಚರ್ಚಿಸಿ ಅವರಿಗೆ ಅಗತ್ಯವಿರುವ ಸೌಲಭ್ಯಗಳು, ಮೂಲಸೌಕರ್ಯ ಹಾಗೂ ಇತರ ಅಗತ್ಯ ಕ್ರಮಗಳ ಕುರಿತು ಸಮಗ್ರವಾಗಿ ಆಲೋಚಿಸಲಾಗುವುದು ಎಂದರು. ವಿಶೇಷವಾಗಿ ಮೀನುಗಾರಿಕಾ ಪ್ರದೇಶಗಳ ಮಹಿಳೆಯರ ಸಮಸ್ಯೆಗಳಿಗೂ ಆದ್ಯತೆ ನೀಡಲಾಗುವುದು. ಮಹಿಳೆಯರಿಗೆ ಅಗತ್ಯವಿರುವ ಶೌಚಾಲಯ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಗಮನ ಹರಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವುದು ತಮ್ಮ ಪ್ರಮುಖ ಕರ್ತವ್ಯವಾಗಿದ್ದು, ಅಧಿವೇಶನದ ಸಂದರ್ಭದಲ್ಲಿ ವಿಧಾನಸೌಧದ ಕಚೇರಿಯಲ್ಲಿ ಲಭ್ಯವಿದ್ದು ಜನರ ಅಹವಾಲುಗಳನ್ನು ಆಲಿಸುವುದಾಗಿ ಹೇಳಿದರು. ಜನಸಾಮಾನ್ಯರ ನಡುವೆ ಸರಳ, ಸಜ್ಜನ ಹಾಗೂ ಜನಪರ ವ್ಯಕ್ತಿತ್ವದಿಂದ ಗುರುತಿಸಿಕೊಂಡಿರುವ ಬಸವಂತಪ್ಪ ಅವರು ಸಚಿವರಾದ ನಂತರವೂ ತಮ್ಮ ಸರಳತೆಯನ್ನು ಮುಂದುವರಿಸಿಕೊಂಡಿರುವುದು ವಿಶೇಷ ಗಮನ ಸೆಳೆದಿದೆ. ಅಧಿಕಾರದ ಜವಾಬ್ದಾರಿ ಹೆಚ್ಚಾದರೂ ತಮ್ಮ ನಡೆನುಡಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂಬ ಸಂದೇಶವನ್ನು ಸರಳ ಕಚೇರಿ ಪ್ರವೇಶದ ಮೂಲಕವೇ ಅವರು ಸಾರಿದರು. ಉದ್ಘಾಟನಾ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ರೈತ ಮುಖಂಡರು, ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಬಸವಂತಪ್ಪ ಅವರನ್ನು ಅಭಿನಂದಿಸಿ ನೂತನ ಜವಾಬ್ದಾರಿಯಲ್ಲಿ ಜಿಲ್ಲೆಯ ಹಾಗೂ ರಾಜ್ಯದ ಜನರ ನಿರೀಕ್ಷೆಗಳನ್ನು ಈಡೇರಿಸುವಂತೆ ಶುಭ ಹಾರೈಸಿದರು. ಬ್ಯೂರೋ ರಿಪೋರ್ಟ್, ದೇವರಾಜ್ ಕಿರಿಯಂಗ್ಲು, ಪ್ರಜಾಪವರ್ ಟಿವಿ, ದಾವಣಗೆರೆ. ಅವೈಲೇಬಲ್ ಆಗ್ತಿರ್ತಾನೆ ಮತ್ತು ಪ್ರತಿ ಬೇರೆ ನಾವು ಹೊರಗಡೆ ರಾಜ್ಯದಲ್ಲಿ ಟೂರು ಹೋದ ಸಂದರ್ಭದಲ್ಲಿ ನಮಗೆ ಕ್ಯಾಬಿನೆಟ್ ಇರ್ತ ಸಂದರ್ಭದಲ್ಲಿ ನಾನು ಬಂದು ಬೆಳಗ್ಗೆ ಬಂದಿಲ್ಲಿ ಬೆಳಗ್ಗೆ ಕ್ಯಾಬಿನೆಟ್ ಮಧ್ಯಾಹ್ನ ಇದ್ದರೆ ನಾನು ಬೆಳಗ್ಗೆ ಬಂದು ಇಲ್ಲಿ ಕೂತ್ಕೊಂಡ್ಬಿಟ್ಟು ನಮ್ಮ ಸಾರ್ವಜನಿಕರ ಅಹವಾಲುಗಳನ್ನು ಕೇಳಲಿಕ್ಕೆ ನಾನು ಅವೈಲೇಬಲ್ ಆಗಿ ನಿಂತು ಕೆಲಸ ನಿರ್ವಹಿಸ್ಕೊಂಡು ಹೋಗ್ತೇನೆ. ಮೀನುಗಾರರು ಜ್ವಲಂತ ಸಮಸ್ಯೆಗಳು ಸಿಕ್ಕಾಪಟ್ಟೆ ಇದೆ, ಅದನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ತಾವು ಯಾವ ರೀತಿಯಾಗಿ ಪ್ರವಾಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀರಿ ಅಂತ ಕರಾವಳಿ ಭಾಗದಲ್ಲಿ ಮೀನುಗಾರರ ಸಮಸ್ಯೆ ಭಾಳ ಇದೆ. ಅದು ನಿರಂತರವಾಗಿ ಅದು ಇದ್ದೇ ಇದೆ. ಅದಕ್ಕೆ ಅದನ್ನ ಅವರೆಲ್ಲ ನಾನು ಈಗ ಮೊದಲನೇದಾಗಿ ಅಧಿಕಾರ ವಹಿಸಿದ ನಂತರ ಈಗ ನನ್ನಲ್ಲಿ ಭೇಟಿ ಕೊಡ್ತಾರೆ. ಸದ್ಯದಲ್ಲಿ ಅಧಿವೇಶನ ನಂತರ ನಾನು ಆ ಕರಾವಳಿ ಪ್ರದೇಶಕ್ಕೆ ಹೋಗಿಬಿಟ್ಟು ಅಲ್ಲಿ ನಮ್ಮ ಎಲ್ಲ ಕಾರ್ಮಿಕರ ಅಲ್ಲಿ ಏನು ಮೀನುಗಾರರ ಒಂದು ಸಂಘಟನೆಗಳಿರ್ಬೋದು, ನಮ್ಮ ತಾಯಂದರು ಮಹಿಳೆಯರು ಏನಾದ್ರಲ್ಲ ಅವರ ಒಂದು ನ್ಯೂನತೆಗಳು ಭಾಳ ಇದೆ. ಅಲ್ಲಿ ಅವ್ರಿಗೆ ಬೇಕಾಗಿದ್ದ ಮೂಲಭೂತ ಸೌಕರ್ಯದ ಮಹಿಳೆಯರಿಗೆ ಅವಶ್ಯಕವಾಗಿ ಶೌಚಾಲಯಗಳಿರ್ಬೋದು, ಅವರು ವಸತಿ ಇರ್ಬೋದು, ಅವರು ವಿಶ್ರಾಂತಿ ಬೆಳಲಿಕ್ಕೆ ಗೆಸ್ಟ್ ರೂಮ್ಗಳಿರ್ಬೋದು, ಇವನ್ನೆಲ್ಲವನ್ನು ಸಹ ಅವರು ಮಹಿಳೆಯರಿಗೆ ಏನು ಆದ್ಯತೆ ಏನು ಬೇಕೋ ಅದನ್ನು ಮೊದಲನೇ ಆದ್ಯತೆ ಕೊಡ್ತೀನಿ. ಆ ಭಾಗದ ಅನೇಕ ಸಮಸ್ಯೆ, ಜ್ವಲಂತ ಸಮಸ್ಯೆಗಳಿಗೆ ಅಲ್ಲಿ ಎಲ್ಲ ಭಾಗದ ಮುಖಂಡರನ್ನು ಎಲ್ಲ ಜನಪ್ರತಿನಿಧಿಗಳು ಕೇಳಿಬಿಟ್ಟು ನಾನು ಅದಕ್ಕೆ ಮುಂದಿನ ನಿರ್ಧಾರ. ಸರ್, ಈಗ ಪ್ರತಿ ಇಲಾಖೆಯಲ್ಲೂ SCPTSP ಹಣ ಇದ್ದೇ ಇರುತ್ತೆ. ಸೊ ಈ ನಿಮ್ಮ ಇಲಾಖೆ SCPTSP ಹಣವನ್ನು ಹೇಗೆ ನೀವು ಬಳಕೆ ಮಾಡ್ಕೊಳ್ಳಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ? ಅದ್ರ ಬಗ್ಗೆನೂ ನಾನು ಸಮಗ್ರವಾಗಿ ಮಾಹಿತಿ ತಗೊಂಡು ನನ್ನ SCPTSP ಹಣವನ್ನು, ಯಾಕಂದರೆ ಅದೇ ನಮ್ಮದು ಬಂದಿರತಕ್ಕಂಥ ನಾನು ಆ ಹಣವನ್ನು ಅದನ್ನು ಸರಿಯಾಗಿ ವಿನಿಯೋಗ ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಕೆಲಸ ಮಾಡಿ ಹಣ ಸಿಗುತ್ತೆ. ಎಲ್ಲ ಗ್ಯಾರಂಟಿ ತಗೊಂಡು ಆಗ್ತಾ ಇದ್ದಾರಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹಣಕಾಸಿನ ವ್ಯವಸ್ಥೆಯನ್ನು ದೃಢೀಕರಿಸ್ತಾ ಇದ್ದಾರೆ. ಅದು ಕೊಡಿಸಿ ಅವ್ರು ನಮಗೆ ಅದು ವಿಶೇಷ ನನಗೆ ಹೆಚ್ಚಿನದಾಗಿ ಅನುದಾನ ಕೊಟ್ಟಂತ ಭರವಸೆ. ಥ್ಯಾಂಕ್ ಯು ಸರ್.